ಬೆಂಗಳೂರಿನಲ್ಲಿ ರೋಡ್ ರೇಜ್, ಯುವಕರಿಬ್ಬರ ಅಟ್ಟಹಾಸಕ್ಕೆ ಬೆಚ್ಚಿಬಿದ್ದ ಕುಟುಂಬ. ಬೆಂಗಳೂರಿನಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್, ಕಾಡಾನೆ ದಾಳಿಗೆ ಇಬ್ಬರು ಬಲೆ ಬಳಿಕ ಎಚ್ಚೆತ್ತ ಸರ್ಕಾರ. ಚಿಕ್ಕಮಗಳೂರಲ್ಲಿ ಪುಂಡಾನೆ ಸೆರೆಗೆ ಅರಣ್ಯ ಇಲಾಖೆ ಆದೇಶ. ಮೈಸೂರಲ್ಲಿ ಹೆಚ್ಚಾದ ಹುಲಿ ದಾಳಿ ಪ್ರಕರಣ, ರೈತರಲ್ಲಿ ಆತಂಕವೋ ಆತಂಕ. ಮಂಡ್ಯದ ಮನೆಯೊಂದರಲ್ಲಿ ರಕ್ತ ಪತ್ತೆ ಪ್ರಕರಣ, ಆಸ್ತಿಗಾಗಿ ಕುಟುಂಬಸ್ಥರಿಂದಲೇ ನಡೀತಾ ವಾಮಾಚಾರ. ಶಬರಿಮಲೆ ಚಿನ್ನ ನಾಪತ್ತೆ ಕೇಸಲ್ಲಿ ಮತ್ತೊಬ್ಬ ಅರೆಸ್ಟ್. ಕೇರಳ ಬಡತನ ಮುಕ್ತ ರಾಜ್ಯ ಅಂದಿದ್ಯಾರು? ಶ್ರೇಯಸ್ ಅಯ್ಯರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ವೇಳೆ ಮಂಗನ ಕಾಟಕ್ಕೆ ಜನರು ಹೈರಾಣಾಗಿದ್ದಾರೆ. ಗದಗ ನಗರದ ಕೆಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ವೇಳೆ ಮಂಗವೊಂದು ಎಂಟ್ರಿ ಕೊಟ್ಟು ಕೆಲಕಾಲ ಆತಂಕ ಸೃಷ್ಟಿಸಿದೆ. ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಗಣ್ಯರಿಂದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮದ ಮಧ್ಯೆ ಎಂಟ್ರಿ ಕೊಟ್ಟಂತಹ ಮಂಗ ಟ್ಯಾಬ್ಲೋ ವಾಹನದ ಬಳಿ ಹೊರಟಿದ್ದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಎಚ್.ಸಿ. ಕೊಪ್ಪಳ ಎಂಬುವರಿಗೆ ಕಾಟ ಕೊಟ್ಟು ಕೆಳಗೆ ಬೀಳಿಸಿದೆ. ಬಳಿಕ ಮಕ್ಕಳು ಕೂತಿದ್ದ ಗ್ಯಾಲರಿಯತ್ತ ಮಂಗ ಓಡಿ ಹೋಗಿದ್ದು, ಕಾರ್ಯಕ್ರಮಕ್ಕೆ ಬಂದಿದ್ದ ಜನರು ಮಂಗನಾಟಕ್ಕೆ ಹೈರಾಣಾಗಿದ್ದಾರೆ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಅಯಾನ್ ರಿಟ್ರೀಟ್ ಖಾಸಗಿ ರೆಸಾರ್ಟ್ನಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಕಗಲಿಪುರ ಪೊಲೀಸರು ದಾಳಿ ನಡೆಸಿದ್ದಾರೆ. 130 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಗಲಿಪುರ ವ್ಯಾಪ್ತಿಯ ಅಯಾನ ಖಾಸಗಿ ರೆಸಾರ್ಟ್ನಲ್ಲಿ ರಾತ್ರಿ ವೇಳೆ ರೇವ್ ಪಾರ್ಟಿ ನಡೀತಾ ಇತ್ತು. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಪೊಲೀಸರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ದಾಳಿ ಮಾಡಿದ್ರು. ಪಾರ್ಟಿಯಲ್ಲಿ ಮಾದಕ ವಸ್ತುಗಳ ಬಳಕೆ ಆರೋಪ ಹಿನ್ನೆಲೆ 130ಕ್ಕೂ ಹೆಚ್ಚು ಯುವಕ ಯುವತಿಯರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಗೆ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು, ಬಂಧಿತರೆಲ್ಲರೂ ಬೆಂಗಳೂರು ಮೂಲದವರು ಎನ್ನಲಾಗಿದೆ. ಸುಹಾಸುಗೌಡ ಅನ್ನೋರಿಗೆ ಸೇರಿದ ಹೋಮ್ ಸ್ಟೇ ಇದಾಗಿದ್ದು, ವಾಟ್ಸ್ಆಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. 19 ರಿಂದ 23 ವರ್ಷದವರೆಗಿನ ಯುವಕ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲೀಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿ ಮಾಡಿರ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಸುಮಾರು 2.5 ಗಂಟೆಗೆ ಒಂದು 100 ಜನ ವ್ಯಕ್ತಿಗಳು ಅಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ. ಅವರ ಲೌಡ್ ಮ್ಯೂಸಿಕ್ ಇಂದ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂತ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು, ವ್ಯಸನಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತೊಗೊಂಡು ಅವ್ರದ್ದು ಎಲ್ಲರದೂ ಯೂರಿನ್ ಮತ್ತು ಬ್ಲಡ್ ಸ್ಯಾಂಪಲ್ಸ್ನ ಟೆಸ್ಟ್ಗೆ ಕಳಿಸ್ತಾ ಇದ್ದೀವಿ. ಫರ್ದರ್ ಇದರಲ್ಲಿ ಏನು ಆರ್ಗನೈಸರ್ಸ್ ಇದ್ದಾರೆ, ಓನರ್ ಇದ್ದಾರೆ, ಹಾಗೂ ಅದನ್ನು ನಡೆಸ್ತಿದ್ದಂತಹ ವ್ಯವಸ್ಥಾಪಕರಿದ್ದಾರೆ, ಅವ್ರ ಮೇಲೆಲ್ಲ ನಾವು ಕೇಸ್ ದಾಖಲು ಮಾಡಿ ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ ಮೈಸೂರು ಕಡೆ ಹೋಗುತ್ತಿದ್ದ ಕುಟುಂಬ ಬೈಕ್ನ ಹಿಂದಿಕ್ಕಿದ್ದಕ್ಕೆ ಕೋಪಗೊಂಡು ಯುವಕರು ಗಲಾಟೆ ಮಾಡಿದ್ದಾರೆ. ಕಾರನ್ನ ಚೇಸ್ ಮಾಡಿ ಕಾರು ನಿಲ್ಲಿಸಿದ ಯುವಕರು ಕಾರಿನ ಡೋರ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಅಕ್ಟೋಬರ್ 25ನೇ ತಾರೀಕಿನಂದು ಈ ಘಟನೆ ನಡೆದಿದ್ದು, ಕಾರು ಅಡ್ಡಗಟ್ಟಿ ಇಬ್ಬರು ಯುವಕರು ಅಟ್ಟಹಾಸ ಮೆರೆದಿದ್ದಾರೆ. ಯುವಕರ ವರ್ತನೆಗೆ ಕಾರಿನಲ್ಲಿದ್ದ ಮಹಿಳೆಯರು ಗಾಬರಿಗೊಂಡಿದ್ದಾರೆ. ಕಾರಿನ ಡೋರ್ ಓಪನ್ ಮಾಡಲು ಯುವಕರು ಮುಂದಾಗುತ್ತಿದ್ದಂತೆ ಕಾರಿನಲ್ಲಿದ್ದ ಮಹಿಳೆಯರು ಭಯದಿಂದ ಕಿರುಚಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. क्या हो गया? ಬೆಂಗಳೂರಿನಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಕಾರ್ ಗ್ಲಾಸ್ ಅನ್ನು ಹೊಡೆದು ರಿಲೀಸ್ ಆಗಬೇಕಿದ್ದ ಸಿನಿಮಾದ ಚಿತ್ರೀಕರಣದ ಹಾರ್ಡ್ ಡಿಸ್ಕ್ ಅನ್ನು ಕಳವು ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜೈಶೀಲನ್ ಎಂಬಾತನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ಜೈಶೀಲನ್ ಮಗ ಎಸ್ಕೇಪ್ ಆಗಿದ್ದಾನೆ. ಕಳೆದ 15 ದಿನದ ಹಿಂದೆ ಐ ಆಮ್ ಗಾಡ್ ಚಿತ್ರದ ಹೀರೋ ಹಾಗೂ ನಿರ್ಮಾಪಕ ರವಿಗೌಡ ವಿಜಯನಗರದಲ್ಲಿ ತಮ್ಮ ಕಾರನ್ನು ಪಾರ್ಕ್ ಮಾಡಿ ಹೋಗಿದ್ರು. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ರಾಮ್ಜಿ ಗ್ಯಾಂಗ್ ಕಾರಿನ ಗ್ಲಾಸ್ ಅನ್ನು ಹೊಡೆದು ಕಾರ್ನಲ್ಲಿದ್ದ ಹಾರ್ಡ್ ಡಿಸ್ಕ್, 75,000 ರೂಪಾಯಿ ಹಣ, ಒಂದು ಲ್ಯಾಪ್ಟಾಪು, ಒಂದು ಕಾಸ್ಟ್ಲಿ ಬ್ಯಾಗ್ ಅನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿತ್ತು. ಖದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಬಗ್ಗೆ ನಿರ್ಮಾಪಕ ರವಿಗೌಡ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪ್ರಕರಣ ದಾಖಲಿಸಿಕೊಂಡ ವಿಜಯನಗರ ಪೊಲೀಸರು ನೇರವಾಗಿ ತಮಿಳುನಾಡಿಗೆ ತೆರಳಿದ್ದು, ರಾಮ್ಜಿ ಗ್ಯಾಂಗ್ನ ಜೈಶೀಲನ್ ಹಾಗೂ ಆತನ ಮಗ ಕಳ್ಳತನ ಮಾಡಿರೋದ ಮಾಹಿತಿ ಪಡೆದು ಪೊಲೀಸರು ಜೈಶೀಲನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೈಶೀಲನ್ ಮಗ ಎಸ್ಕೇಪ್ ಆಗಿದ್ದು, ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಯ ದಾಳಿಗೆ ಇಬ್ಬರು ಬಲಿಯಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪುಂಡಾನೆಯನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ದುಬಾರೆ, ಹಾರಂಗಿ ಆನೆ ಶಿಬಿರದ ಸಾಕಾನೆಗಳಿಂದ ಕಾಡಾನೆಯ ಸೆರೆ ಕಾರ್ಯಾಚರಣೆ ನಡೆಯಲಿದ್ದು, ಏಕಲವ್ಯ ನೇತೃತ್ವದಲ್ಲಿ ಸಾಕಾನೆಗಳಿಂದ ಪುಂಡಾನೆಯನ್ನು ಸೆರೆ ಹಿಡಿಯೋದಕ್ಕೆ ಆದೇಶ ಹೊರಡಿಸಲಾಗಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಮನೆ ಎಂಬಲ್ಲಿ ನಿನ್ನೆ ಸೊಪ್ಪನ್ನು ತರಲಿಕ್ಕೆ ಹೋದಾಗ ಇಬ್ಬರ ಮೇಲೆ ಕಾಡಾನೆ ದಾಳಿ ಮಾಡಿ ಬಲಿ ಪಡೆದುಕೊಂಡಿತ್ತು. ಕಾಡಾನೆ ದಾಳಿಯಿಂದ ಸ್ಥಳದಲ್ಲಿಯೇ ಉಮೇಶ್ ಮತ್ತು ಹರೀಶ್ ಮೃತಪಟ್ಟಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಮಲೆನಾಡಿಗರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಪ್ರಕರಣ ಮುಂದುವರೆದಿದೆ. ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕಿನಲ್ಲಿ ಮತ್ತೊಬ್ಬ ರೈತನನ್ನ ಹುಲಿ ಬಲಿ ಪಡ್ಕೊಂಡಿದೆ. ನಿನ್ನೆ ದನ ಮೇಯಿಸ್ತಾ ಇದ್ದ ರೈತನ ಮೇಲೆ ಹುಲಿ ದಾಳಿ ನಡೆಸಿ ಮತ್ತೊಬ್ಬ ರೈತ ಬಲಿಯಾಗಿದ್ದಾರೆ. ಸರಗೂರು ತಾಲೂಕಿನ ಕುರ್ನೆಗಾಲ ಕೊಡಗಿ ಗ್ರಾಮದಲ್ಲಿ ಘಟನೆ ಆಗಿದ್ದು,
ಕೊಡಗಿ ಗ್ರಾಮದ 65 ವರ್ಷದ ನಿಂಗಯ್ಯ ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಕಳೆದ 5 ದಿನಗಳಲ್ಲಿ ಇದು 2ನೇ ಪ್ರಕರಣ ಆಗಿದೆ. ಇದರಿಂದ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸರಗೂರು ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಲಿ ದಾಳಿ ಆಗಿದೆ. ನಾಗರಹೊಳೆ ಅಭಯಾರಣ್ಯದ ಹುಲಿ ನಾಡಿಗೆ ಬರ್ತಾ ಇದ್ದು ಒಂದೊಂದು ದಿನ ಒಂದೊಂದು ಕಡೆ ದಾಳಿ ಮಾಡ್ತಾ ಇದೆ. ಇದರಿಂದ ಹುಲಿ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿ ಆಗ್ತಾ ಇಲ್ಲ. ಕಾಡಂಚಿನ ಹಲವು ಭಾಗಗಳಲ್ಲಿ ಹುಲಿ ಸೆರೆಗೆ ಬೋನ್ ಇಡಲಾಗಿದೆ. ಅಲ್ಲದೆ ಹುಲಿ ಸೆರೆಯ ಕೂಂಬಿಂಗ್ ಕೂಡ ಜಾರಿಯಲ್ಲಿದ್ದು ಈವರೆಗೂ ಹುಲಿ ಸೆರೆ ಸಿಗದ ಕಾರಣ ಜನ ಆತಂಕದಿಂದ ಇರುವಂತಾಗಿದೆ. ಅದರಲ್ಲೂ ಹುಲಿ ಮನುಷ್ಯರ ಬೇಟೆಗೆ ಇಳಿದಿರುವ ಕಾರಣ ಜನರ ಆತಂಕ ಹೆಚ್ಚಾಗ್ತಾ ಇದೆ. ಮೊನ್ನೆ ಅಷ್ಟೇ ಮಂಡ್ಯದ ಮನೆಯೊಂದರಲ್ಲಿ ನಿಗೂಢವಾಗಿ ರಕ್ತ ಪತ್ತೆಯಾಗಿತ್ತು. ಏಕಾಏಕಿಯಾಗಿ ಮನೆ ತುಂಬೆಲ್ಲ ನೆತ್ತರು ಕಂಡು ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಯಾರೋ ವಾಮಾಚಾರ ಮಾಡಿ ಪ್ರಾಣಿಯ ರಕ್ತವನ್ನು ಸುರಿದಿದ್ದಾರೆ ಅಂಥೇಳಿ ಗ್ರಾಮಸ್ಥರು ಶಂಕಿಸಿದ್ರು. ಆದರೆ ಪೊಲೀಸ್ ತನಿಖೆಯಲ್ಲಿ ಭಯಾನಕ ಅಂಶ ಗೊತ್ತಾಗಿದೆ. ಅದು ಯಾವುದೋ ಪ್ರಾಣಿ ಅಥವಾ ಪಕ್ಷಿಯ ರಕ್ತವಲ್ಲ, ಮನುಷ್ಯನ ರಕ್ತ ಅನ್ನೋದು ಗೊತ್ತಾಗಿದೆ. ಸತೀಶ್ ಸೌಮ್ಯ ದಂಪತಿಗೆ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಸಂಬಂಧಿಕರೇ ವಾಮಾಚಾರ ಮಾಡಿಸಿರುವ ಆರೋಪ ಕೇಳಿಬಂದಿದೆ. ಇದರಿಂದ ಕುಟುಂಬಸ್ಥರು ಮತ್ತಷ್ಟು ಭಯಭೀತರಾಗಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಸಂಬಂಧಿಕರಿಂದ ವಾಮಾಚಾರದ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರ ತನಿಖೆ ಮೂಲಕ ಅದೆಲ್ಲವೂ ಕೂಡ ಹೊರಬರಬೇಕಿದೆ. ಶಬರಿಮಲೆ ಚಿನ್ನದ ಲೂಟಿ ಪ್ರಕರಣದ 3ನೇ ಆರೋಪಿ ತಿರುವಿದಾಂಕೂರು ದೇವಸ್ವಂ ಮಂಡಳಿಯ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಡಿ ಸುಧೀಶ್ ಕುಮಾರ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ತಿರುವನಂತಪುರದ ಇಂಜಕ್ಕಲ್ ಕ್ರೈಂ ಬ್ರಾಂಚ್ನ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ವಿಚಾರಣೆ ಬಳಿಕ ಡಿ ಸುಧೀಶ್ ಕುಮಾರ್ ಬಂಧಿಸಲಾಗಿದೆ. 2019ರಲ್ಲಿ ಟಿಡಿಬಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಈತ ಶಬರಿಮಲೆ ದೇಗುಲದ ದ್ವಾರಪಾಲಕ ಶಿಲ್ಪದಲ್ಲಿದ್ದಂತಹ ಚಿನ್ನದ ಪದರವನ್ನ ದಾಖಲೆಗಳಲ್ಲಿ ತಾಮ್ರದ ಪದರ ಅಂತೇಳಿ ಬರೆದಿದ್ದ. ಟಿಡಿಬಿ ಆಯುಕ್ತರಿಗೆ ಬರೆದ ಪತ್ರದಲ್ಲೂ ಕೂಡ ಚಿನ್ನದ ಪದರವನ್ನ ತಾಮ್ರದ ಪದರ ಅಂತೇಳಿ ಉಲ್ಲೇಖಿಸಿದ್ದ. ಯುಬಿ ಗ್ರೂಪ್ ದೇಗುಲಕ್ಕೆ ಚಿನ್ನವನ್ನ ಹೊಂದಿಸಿರೋದು ತಿಳಿದಿದ್ರೂ ಕೂಡ ದಾಖಲೆಗಳಲ್ಲಿ ಉದ್ದೇಶಪೂರ್ವಕ ತಾಮ್ರ ಅಂತೇಳಿ ತಪ್ಪಾಗಿ ನಮೂದಿಸಿ ಚಿನ್ನ ಕಳವಿಗೆ ದಾರಿ ಮಾಡಿಕೊಟ್ಟಿದ್ದ ಎನ್ನಲಾಗ್ತಿದೆ. ಕೇರಳ ತೀವ್ರ ಬಡತನವನ್ನ ನಿರ್ಮೂಲನೆ ಮಾಡಿದ ಭಾರತದ ಮೊದಲ ರಾಜ್ಯವಾಗಿದೆ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಘೋಷಿಸಿದ್ದಾರೆ. ಕೇರಳ ರಾಜ್ಯ ರಚನೆಯ ದಿನದಂದು ಕರೆಯಲಾದ ವಿಶೇಷ ಅಧಿವೇಶನದಲ್ಲಿ ವಿಜಯನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳವನ್ನ ತೀವ್ರ ಬಡತನವಿಲ್ಲದ ಮೊದಲ ಭಾರತೀಯ ರಾಜ್ಯವನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ನವ ಕೇರಳದ ಸೃಷ್ಟಿಯಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಗುರುತಿಸುವ ಕ್ಷಣದಲ್ಲಿ ವಿಧಾನಸಭೆ ಈಗ ಸಭೆ ಸೇರುತ್ತದೆ. ಸರ್ಕಾರ ರಚನೆಯಾದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತೀವ್ರ ಬಡತನ ನಿರ್ಮೂಲನೆಯು ಪ್ರಮುಖ ನಿರ್ಧಾರಗಳಲ್ಲಿ ಒಂದಾಗಿತ್ತು. ಚುನಾವಣೆಯ ಸಮಯದಲ್ಲಿ ಜನರಿಗೆ ನೀಡಿದ ಪ್ರಮುಖ ಭರವಸೆಗಳಲ್ಲಿ ಒಂದನ್ನು ಈಡೇರಿಸುವ ಆರಂಭವೂ ಇದಾಗಿದೆ ಅಂತ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ವಿರೋಧ ಪಕ್ಷವು ವಿಜಯನ್ ಅವರ ಹೇಳಿಕೆಯನ್ನ ಸಂಪೂರ್ಣ ವಂಚನೆ ಅಂತ ಕರೆದಿದೆ. ಪ್ರತಿಭಟನೆಯ ದ್ಯೋತಕವಾಗಿ ಅಧಿವೇಶನವನ್ನು ಬಹಿಷ್ಕರಿಸಿದೆ. ಈ ಮಧ್ಯೆ ಕೇರಳದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರಿಗೆ ಒಬಿಸಿ ಮೀಸಲಾತಿ ನೀಡಿರೋದಕ್ಕೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಪ್ರಶ್ನಿಸಿದೆ. ಇದನ್ನು ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಮೀಸಲಾತಿ ಅಂತ ಕರೆದಿದೆ. ಭಾರತ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಸಿಡ್ನಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಏಕದಿನ ಪಂದ್ಯದ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಅಯ್ಯರ್ ಕಳೆದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಇದೀಗ ಚೇತರಿಸಿಕೊಂಡಿರುವ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೂ ಶ್ರೇಯಸ್ ಅಯ್ಯರ್ ಭಾರತಕ್ಕೆ ಮರಳೋಕೆ ಕೆಲ ದಿನಗಳು ತೆಗೆದುಕೊಳ್ಳಲಿದ್ದಾರೆ. ಅಕ್ಟೋಬರ್ 25ನೇ ತಾರೀಕು ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಏಕದಿನ ಪಂದ್ಯದ ವೇಳೆ ಹರ್ಷಿತ್ ರಾಣಾ ಅವರ ಎಸೆತದಲ್ಲಿ ಅಲೆಕ್ಸ್ ಕ್ಯಾರಿ ಭರ್ಜರಿ ಹೊಡೆತ ಬಾರಿಸಿದ್ರು. ಈ ವೇಳೆ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ನಿಂತಿದ್ದ ಅಯ್ಯರ್ ವೇಗವಾಗಿ ಓಡಿ ಹೋಗಿ ಡೈವಿಂಗ್ ಕ್ಯಾಚ್ ಹಿಡಿದಿದ್ರು. ಈ ಡೈವಿಂಗ್ ವೇಳೆ ಅವರ ಎಡ ಪಕ್ಕೆಲುಬುಗಳಿಗೆ ಗಂಭೀರವಾಗಿ ಪೆಟ್ಟಾಗಿತ್ತು. ಇದರಿಂದ ಅವರ ಪಕ್ಕೆಲುಬಿನ ಮೇಲ್ಭಾಗದ ಅಂಗದಲ್ಲಿ ಆಂತರಿಕ ರಕ್ತಸ್ರಾವವಾಗಿತ್ತು. ಇದೀಗ ಚೇತರಿಸಿಕೊಂಡಿರುವ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ.